ಎಲ್ಲರಿಗೂ ನಮಸ್ಕಾರ. ಈ ವೆಬಿನಾರ್ ಸಮಾರೋಪದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಮೂಡ್ ಅವರೇ, ಸಂಗಾತಿ ಜಯಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ 9 ದಿವಸಗಳಲ್ಲಿ ತಜ್ಞರನ್ನ, ಚಿಂತಕರನ್ನ, ವಿಚಾರವಂತರನ್ನ ಕರೆಸಿ ಈ ಕೋವಿಡ್ ವೈರಸ್ಗೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡಿ ಜನಸಾಮಾನ್ಯರ ಅರಿವನ್ನು ಹೆಚ್ಚಿಸಿ, ಜಾಗೃತೆಯನ್ನು ಹೆಚ್ಚಿಸಿ, ನಾಡಿನ ಜನತೆಗೆ ಬಹುದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಮಾನವ ಬಂಧುತ್ವದ ವೇದಿಕೆಯ ಎಲ್ಲ ಬಳಗದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಮಾರೋಪಕ್ಕೆ ಕರೆಸೋದಕ್ಕೆ ಆತ್ಮೀಯ ವಕೀಲ ಮಿತ್ರರಾದ ಅನಂತ್ ನಾಯಕ್ ಅವರಿಗೆ ಹಾಗೂ ಸಂಗಾತಿ ಜಯಕುಮಾರ್ ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ನಾನೊಬ್ಬ ಕಾನೂನು ವಿದ್ಯಾರ್ಥಿ. ಹಾಗಾಗಿ ನಾನು ಈ ಕೋವಿಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕಾನೂನಿನ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ನಾನು ತಜ್ಞರಲ್ಲ, ವೈದ್ಯನಲ್ಲ. ಹಾಗೆ ಕೋವಿಡ್ ಬಗ್ಗೆ ನಾನು ಹೆಚ್ಚು ನಿಮ್ಮ ಜೊತೆ ಮಾತಾಡ್ಲಿಕ್ಕಿಲ್ಲ. ನಿಮ್ಮಂತೆ ನಾನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅವನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಆದ್ರೆ ನಾನು ಕಾನೂನು ವಿದ್ಯಾರ್ಥಿಯಾಗಿ ಕೆಲವು ಕಾನೂನು ವಿಚಾರಗಳನ್ನೇ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಭಾರತದ ಸಂವಿಧಾನದಲ್ಲಿ 22 ಭಾಗಗಳಿವೆ. ಅದರಲ್ಲಿ ಭಾಗ 3ರಲ್ಲಿ ಅನುಚ್ಛೇದ 12ರಿಂದ ಅನುಚ್ಛೇದ 35ರವರೆಗೂ ಪ್ರಸ್ತಾಪ ಮಾಡಲಾಗಿದೆ. ಈ ಅನುಚ್ಛೇದಗಳಲ್ಲಿ ಈ ದೇಶದ ಜನರಿಗೆ ಮೂಲಭೂತ ಹಕ್ಕುಗಳನ್ನ ನೀಡಿದ್ದಾರೆ. ಮೂಲಭೂತ ಹಕ್ಕುಗಳು ಅಂತಂದ್ರೆ ಅವು ಜಾರಿಗೊಳಪಡುವ ಹಕ್ಕುಗಳು, ಜಸ್ಟಿಸಬಲ್ ರೈಟ್ಸ್. ಅವನ್ನ ನಾವು ಜಾರಿಗೊಳಿಸಬಹುದು. ಯಾವುವು ಪ್ರಮುಖವಾಗಿ ನಿಮ್ ಗಮನಕ್ಕೆ ತರೋದು ಅಂತಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಯುಧ ರಹಿತ ಸಭೆ ಸಮಾರಂಭಗಳನ್ನ ಸೇರುವಂತಹದ್ದು, ಸಂಸ್ಥೆಗಳನ್ನ ರಚಿಸಿಕೊಳ್ತಕ್ಕಂಥದ್ದು, ದೇಶದ ಉದ್ದಕ್ಕೂ ಸಂಚರಿಸತಕ್ಕಂಥ ಹಕ್ಕು, ಎಲ್ಲಿ ಬೇಕಾದರೂ ವಾಸ ಮಾಡ್ತಕ್ಕಂಥ ಹಕ್ಕು, ಯಾವುದೇ ವೃತ್ತಿ ಕಸುಬು ಕೆಲಸನ ಮಾಡುವಂತ ಹಕ್ಕು, ಧಾರ್ಮಿಕ ಹಕ್ಕು. ಇವೆಲ್ಲವೂ ಜಸ್ಟಿಸಬಲ್ ರೈಟ್ಸ್, ಅನುಷ್ಠಾನಗೊಳಿಸಬಹುದಾದಂತ ಹಕ್ಕುಗಳನ್ನ ಭಾಗ 3ರಲ್ಲಿ ಅನುಚ್ಛೇದ 12ರಿಂದ ಅನುಚ್ಛೇದ 35ರವರೆಗೂ ಪ್ರಸ್ತಾಪ ಮಾಡಿದೆ. ಆದ್ರೆ ಆರೋಗ್ಯ ಮೂಲಭೂತ ಹಕ್ಕಲ್ಲ. ಅದು ಜಾರಿಗೊಳಿಸಬಹುದಾದಂತ ಹಕ್ಕನ್ನಾಗಿ ನಮ್ಮ ಸಂವಿಧಾನದಲ್ಲಿ ನಮಗೆ ನೀಡಿಲ್ಲ. ಆದ್ರೆ ಈ ಹಕ್ಕನ್ನ ಭಾಗ 4ರಲ್ಲಿ ಸೇರಿಸಿದ್ದಾರೆ. ಅವನ್ನ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನಾವು ಕರಿತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಇಲ್ಲಿ ಈ ಹಕ್ಕುಗಳು ಏನಿದೆ, ಇಲ್ಲಿ ಅನುಚ್ಛೇದ 36ರಿಂದ ಅನುಚ್ಛೇದ 51ರವರೆಗೂ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಈ ಹಕ್ಕುಗಳನ್ನ ಜಾರಿಗೊಳಿಸುವಂತ ಒಂದು ಪ್ರಯತ್ನ ಮಾಡಬೇಕು ಅಂತಾರೆ. ಒಂದ್ ವೇಳೆ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ನೀವು ನ್ಯಾಯಾಲಯಕ್ಕೆ ಹೋಗಿ ಇದನ್ನ ಜಾರಿ ಮಾಡಿ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಅದಕ್ಕೆ ಇವು ನಾನ್ ಜಸ್ಟಿಸಬಲ್ ರೈಟ್ ಅಂತ. ಈ ರೀತಿ ಭಾಗ 4ರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಆರೋಗ್ಯ ರಾಜ್ಯ ಸರ್ಕಾರಗಳು
ಆರೋಗ್ಯವನ್ನ ಉತ್ತಮಪಡಿಸುವುದು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಹಕ್ಕು ಏನು ಕಡ್ಡಾಯವಾಗಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡಬೇಕು. ಇನ್ನು ಮೂರನೇದಾಗಿ ನಿಮ್ ಗಮನಕ್ಕೆ ತರ್ತಕ್ಕಂಥದ್ದು, ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಏನು ಕಾನೂನುಗಳನ್ನು ಮಾಡಬಹುದು, ರಾಜ್ಯ ಸರ್ಕಾರ ಏನು ಕಾನೂನುಗಳನ್ನು ಮಾಡಬಹುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ಕಾನೂನುಗಳನ್ನು ಮಾಡಬಹುದು, ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿ ಏನು, ರಾಜ್ಯ ಸರ್ಕಾರದ ಅಧಿಕಾರ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ 3 ಪಟ್ಟಿಗಳಲ್ಲಿ ತಿಳಿಸಿದ್ದಾರೆ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ. ಸೆಂಟ್ರಲ್ ಲಿಸ್ಟ್ ಅಂದ್ರೆ ಕೇಂದ್ರ ಪಟ್ಟಿ. ಕೇಂದ್ರ ಸರ್ಕಾರ ಆ ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದು ಕರ್ತವ್ಯ ಇದೆ ಮತ್ತು ಕಾನೂನುಗಳನ್ನು ರಚನೆ ಮಾಡಬಹುದು. ಅದೇ ರೀತಿ ಸ್ಟೇಟ್ ಲಿಸ್ಟ್, ರಾಜ್ಯ ಸರ್ಕಾರಗಳ ಪಟ್ಟಿ. ಅಲ್ಲಿ ರಾಜ್ಯ ಸರ್ಕಾರಗಳು ಯಾವ ಅಧಿಕಾರನ ಚಲಾಯಿಸಬಹುದು, ಯಾವ ಕಾನೂನುಗಳನ್ನ ತರಬಹುದು ಅಂತ ಹೇಳ್ತಾರೆ. ಇನ್ನ ಕನ್ಕರೆಂಟ್ ಲಿಸ್ಟ್, ಸಮವರ್ತ ಪಟ್ಟಿ ಅಂತ ಕರಿತೀವಿ ನಾವು ಅದನ್ನ. ಇಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ಕಾನೂನುಗಳನ್ನ ತರೋದಕ್ಕೆ ಅವಕಾಶ ಇದೆ. ಈ ಆರೋಗ್ಯ ಅಂತಕ್ಕಂಥದ್ದು ಸ್ಟೇಟ್ ಲಿಸ್ಟ್ ನಲ್ಲಿದೆ. ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ, ಅಧಿಕಾರ ಇಲ್ಲ. ರಾಜ್ಯ ಸರ್ಕಾರ ಈ ಆರೋಗ್ಯದ ವಿಚಾರವಾಗಿ ಕೆಲವು ಕಾನೂನುಗಳನ್ನ ತರಬಹುದು ಅಂತಕ್ಕಂಥದ್ದನ್ನು ಪ್ರಸ್ತಾಪ. ಹಾಗಾಗಿ ಕೇಂದ್ರ ಸರ್ಕಾರದ ಪಟ್ಟಿನಲ್ಲೂ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಪಟ್ಟಿನಲ್ಲಿ ಇರ್ತಕ್ಕಂಥದ್ದು ಕಡ್ಡಾಯವಾಗಿ ಜಾರಿ ಮಾಡೋಂಗಿಲ್ಲ. ಹಂಗಿದ್ರೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಜನರ ಆರೋಗ್ಯದ ಬಗ್ಗೆ ಜವಾಬ್ದಾರಿ ಇಲ್ವಾ, ಒಂದು ಕರ್ತವ್ಯ ಇಲ್ವಾ ಅನ್ನೋದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ನನ್ನ ಅಭಿಪ್ರಾಯದಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಕಡ್ಡಾಯವಾದಂತ ಜವಾಬ್ದಾರಿ ಇಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದಕ್ಕೆ ಪ್ರಮುಖವಾಗಿ ನಿಮ್ಮ ಮುಂದೆ ನಾನು 4 ಕಾರಣಗಳನ್ನು ನೀಡ್ತೀನಿ. 1ನೇ ಕಾರಣ ಏನು ಅಂತಂದ್ರೆ, ಭಾರತದ ಸಂವಿಧಾನದ ಯಾವುದೇ ಅನುಚ್ಛೇದದಲ್ಲಿ ಅದರ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನ ತಿಳಿಯಪಡಿಸಿಲ್ಲ. ನೋ ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫೈಸ್ ವಾಟ್ ಆರ್ ಇಟ್ಸ್ ಬೇಸಿಕ್ ಫೀಚರ್ಸ್. ಆದರೆ 1973ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಶವಾನಂದ ಭಾರತಿ ಮಹಾಸಂಘದಲ್ಲಿ ಮೊದಲನೇ ಬಾರಿಗೆ ಭಾರತದ ಸಂವಿಧಾನಕ್ಕೆ ಮೂಲ ತತ್ವಗಳಿವೆ ಅಂತಕ್ಕಂಥ ಒಂದು ಸಿದ್ಧಾಂತನ ಪ್ರತಿಪಾದಿಸಿತು. ಅದನ್ನ ಬೇಸಿಕ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ತೀರ್ಪಿನಲ್ಲಿ ಅನೇಕ ಮೂಲ ತತ್ವಗಳನ್ನ ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಮೂಲ ತತ್ವ ಏನು ಅಂತಂದ್ರೆ, ಭಾರತದನ್ನ ಒಂದು ಕಲ್ಯಾಣ ರಾಜ್ಯವಾಗಿ ಕಟ್ಟೋದು. One of the basic features of Indian Constitution is to build a welfare state. ಹಂಗಿದ್ರೆ ಕಲ್ಯಾಣ ರಾಜ್ಯ ಅಂದ್ರೆ ಏನು? ಜನಸಾಮಾನ್ಯರ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಸರ್ಕಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಹಂಗಿದ್ರೆ ಮೂಲಭೂತ ಅವಶ್ಯಕತೆಗಳು ಯಾವುವು? ನನ್ನ ಆಹಾರ, ನನ್ನ ಬಟ್ಟೆ, ನನ್ನ ಶಿಕ್ಷಣ, ನನ್ನ ಆರೋಗ್ಯ, ನನ್ನ ಉದ್ಯೋಗ, ನನ್ನ ಸಾರಿಗೆ, ನನ್ನ ವಾಸ ಮನೆ. ಇವು ಬೇಸಿಕ್ ಫೀಚರ್ಸ್, ಇವು ಮೂಲ ಅವಶ್ಯಕತೆಗಳು. ಈ ಕಲ್ಯಾಣ ರಾಜ್ಯದಲ್ಲಿ ಸರ್ಕಾರಕ್ಕೆ ಜನಸಾಮಾನ್ಯರ ಆರೋಗ್ಯವನ್ನು ಒದಗಿಸತಕ್ಕಂತ ಒಂದು ಕರ್ತವ್ಯ ಇದೆ. ಹಾಗಾಗಿ ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಕೇಂದ್ರ ಸರ್ಕಾರ ಕೈ ತೊಳ್ಕೊಳ್ಳೋಂಗಿಲ್ಲ. ಇದು ನಾನ್ ಜಸ್ಟಿಸಬಲ್ ರೈಟ್ ಅಂತ ರಾಜ್ಯ ಸರ್ಕಾರಗಳು ಕೈ ತೊಳ್ಕೊಳ್ಳೋಂಗಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಲ್ಯಾಣ ರಾಜ್ಯದ ಕಲ್ಪನೆಯಲ್ಲಿ, ಆ ಮೂಲ ತತ್ವದಲ್ಲಿ ಆ ಜನಸಾಮಾನ್ಯರ ಆರೋಗ್ಯವನ್ನ ಕಾಪಾಡ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ, ಆರೋಗ್ಯದ ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥ
ಬಹುದೊಡ್ಡ ಜವಾಬ್ದಾರಿ ಇದೆ ಒಂದು ಕಲ್ಯಾಣ ರಾಜ್ಯದಲ್ಲಿ. ಹಾಗಾಗಿ ಸರ್ಕಾರಗಳು ಇದರಿಂದ ಹಿಂದೆ ಸರಿಯಕ್ಕೆ ಸಾಧ್ಯ ಇಲ್ಲ. ಎರಡನೇದು, 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದೆ. ಅಂತಾರಾಷ್ಟ್ರೀಯ ಈ ಒಡಂಬಡಿಕೆಗೆ ಭಾರತ ಸರ್ಕಾರ ಸಹಿ ಮಾಡಿದೆ. ಏನಂತ? ಮಾನವ ಹಕ್ಕುಗಳನ್ನ ನಾವು ನಮ್ಮ ದೇಶದಲ್ಲಿ ಜಾರಿಗೊಳಿಸ್ತೀವಿ ಅಂತ. ಒಂದು ಮಾನವ ಹಕ್ಕು ಯಾವುದು ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಆರ್ಟಿಕಲ್ 25 ಆಫ್ ದಿ ಹ್ಯೂಮನ್ ರೈಟ್ಸ್ ಅವರು ಡಿಕ್ಲೇರ್ ಮಾಡ್ತಾರೆ. ಏನಂತ? ಎವ್ರಿ ಒನ್ ಹ್ಯಾಸ್ ದಿ ರೈಟ್ ಟು ಮೆಡಿಕಲ್ ಕೇರ್. ಈ ಮಾನವ ಹಕ್ಕನ್ನ ಜಾರಿಗೊಳಿಸ್ತಕ್ಕಂಥ ಒಂದು ಒಪ್ಪಂದಕ್ಕೆ ಭಾರತ ಸರ್ಕಾರ ಸಹಿ ಮಾಡಿದೆ. ಹಾಗಾಗಿ ಅಂತಾರಾಷ್ಟ್ರೀಯ ಜವಾಬ್ದಾರಿ ನಿರ್ವಹಣೆಯ ದೃಷ್ಟಿಯಿಂದ ಈ ದೇಶದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಆರೋಗ್ಯದ ಹಕ್ಕನ್ನ ಜಾರಿ ಮಾಡತಕ್ಕಂಥ ಒಂದು ಕರ್ತವ್ಯ ಇದೆ. ಹಾಗಾಗಿ ಮಾನವ ಹಕ್ಕುಗಳ ದೃಷ್ಟಿಯಿಂದ ಕೂಡ ಸರ್ಕಾರಕ್ಕೆ ಜನಸಾಮಾನ್ಯರ ಆರೋಗ್ಯನ ಕಾಪಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು. ಮೂರನೇದು, ಭಾರತದ ಸಂವಿಧಾನದ ಅನುಚ್ಛೇದ 21ರಲ್ಲಿ ರೈಟ್ ಟು ಲೈಫ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ. ರೈಟ್ ಟು ಲೈಫ್ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹಲವಾರು ಸಲ ಬಂದಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಅನುಚ್ಛೇದ 21ನ್ನ ವ್ಯಾಖ್ಯಾನ ಮಾಡ್ತಾ ಅನೇಕ ತೀರ್ಪುಗಳಲ್ಲಿ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಹೆಲ್ತ್ ಅಂತಕ್ಕಂಥದ್ದನ್ನ ವ್ಯಾಖ್ಯಾನ ಮಾಡಿದೆ. ಮೊದಲನೇ ತೀರ್ಪು ನಿಮ್ ಗಮನಕ್ಕೆ ತರ್ತಕ್ಕಂಥ ಎಲ್ಲ ತೀರ್ಪುಗಳನ್ನ ನಾವಲ್ಲ, ಒಂದು 2-3 ತೀರ್ಪುಗಳನ್ನ ನಿಮ್ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿ. ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ 1986ರಲ್ಲಿ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಹೆಲ್ತ್ ಅಂತಕ್ಕಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದೆ. 1992ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ಪ್ರಕರಣದಲ್ಲಿ ರೈಟ್ ಟು ಹೆಲ್ತ್ ಅಂಡ್ ಮೆಡಿಕಲ್ ಕೇರ್ ಎ ಫಂಡಮೆಂಟಲ್ ರೈಟ್ ಅಂತ ಘೋಷಣೆ ಮಾಡಿದೆ. 1998ರಲ್ಲಿ ರಾಮ್ ಲುಬಿಯಾ ಬಾಗಾ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಹೇಳ್ತಾರೆ, ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಸ್ಟೇಟ್ ಟು ಸೆಕ್ಯೂರ್ ದಿ ಹೆಲ್ತ್ ಆಫ್ ಇಟ್ಸ್ ಸಿಟಿಸನ್ಸ್. ಈ ರೀತಿ ನಾನು ಇನ್ನು ಅನೇಕ ತೀರ್ಪುಗಳನ್ನು ನಿಮ್ಮ ಗಮನಕ್ಕೆ ತರಬಹುದು. ಈ ತೀರ್ಪುಗಳ ಅನ್ವಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅನುಚ್ಛೇದ 21ನ್ನು ವ್ಯಾಖ್ಯಾನ ಮಾಡ್ತಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ಜವಾಬ್ದಾರಿಯನ್ನ ಫಿಕ್ಸ್ ಮಾಡಿದೆ. ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಹೆಲ್ತ್. ರೈಟ್ ಟು ಹೆಲ್ತ್ ಇಸ್ ಎ ಫಂಡಮೆಂಟಲ್ ರೈಟ್. ಸರ್ಕಾರ ಜನರ ಆರೋಗ್ಯನ ಸುಧಾರಣೆ ಮಾಡ್ತಕ್ಕಂಥ ಬಹುದೊಡ್ಡ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನ ನ್ಯಾಯಾಲಯ ತೀರ್ಪುಗಳು ಹೇಳಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಹಕ್ಕನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಕರ್ತವ್ಯ ಅವರ ಮೇಲಿದೆ. 4ನೇದಾಗಿ ನಾನು ಆಗ್ಲೇ ಹೇಳಿದೆ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ. ಈ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಒಂದು ಪ್ರಸ್ತಾಪ ಇದೆ. ಏನು ಅಂತಂದ್ರೆ ಎಂಟ್ರಿ 29 ಆಫ್ ಕನ್ಕರೆಂಟ್ ಲಿಸ್ಟ್. ಎಂಟ್ರಿ ಅಂತಂದ್ರೆ 1, 2, 3 ಸೀರಿಯಲ್ ಆಗಿ ಮಾರ್ಕ್ ಮಾಡ್ತೇವೆ. ಅದರಲ್ಲಿ 29ನೇ ಐಟಮ್ ನಲ್ಲಿ ಈ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮನುಷ್ಯರನ್ನು, ಪ್ರಾಣಿಗಳನ್ನು ಅಥವಾ ಸಸ್ಯಗಳನ್ನು ಬಾಧಿಸುವ ಸೋಂಕು ಅಥವಾ ಅಂಟು ರೋಗಗಳನ್ನು ಅಥವಾ ಕೀಟಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹರಡದಂತೆ ಪ್ರತಿಬಂಧಿಸುವುದಕ್ಕೆ ಕಾನೂನುಗಳನ್ನು ತರಬಹುದು, ಕ್ರಮಗಳನ್ನು ಅನುಸರಿಸಬಹುದು, ಯೋಜನೆಗಳನ್ನು ರೂಪಿಸಬಹುದು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಅಂತಕ್ಕಂಥ ಒಂದು ಸಂದೇಶವನ್ನ ಎಂಟ್ರಿ 29 ಆಫ್ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇದನ್ನು ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರ ಜವಾಬ್ದಾರಿಯೂ ಹೌದು,
ಹಾಗೂ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ. ಹಾಗಾಗಿ ಇದು ಫಂಡಮೆಂಟಲ್ ರೈಟ್ ಅಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿದೆ ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೈ ಕಟ್ಟಿ ಕುಳಿತುಕೊಳ್ಳುವಂಗಿಲ್ಲ. ಕಲ್ಯಾಣ ರಾಜ್ಯದ ಹಿತದೃಷ್ಟಿಯಿಂದ, ಮಾನವ ಹಕ್ಕುಗಳ ಹಿತದೃಷ್ಟಿಯಿಂದ, ಸರ್ವೋಚ್ಚ ನ್ಯಾಯಾಲಯದ ವ್ಯಾಖ್ಯಾನದ ಹಿತದೃಷ್ಟಿಯಿಂದ, ಸಮವರ್ತ ಪಟ್ಟಿಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಒಂದು ಅನುಬಂಧದ ಹಿತದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಜನಸಾಮಾನ್ಯರ ಆರೋಗ್ಯನ ಕಾಪಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಮತ್ತು ಕರ್ತವ್ಯ ಸರ್ಕಾರಗಳಿಗಿದೆ. ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು, ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರಗಳಾಗ್ಲಿ ಈ ಕರ್ತವ್ಯನ ನಿರ್ವಹಿಸಿದ್ದಾರಾ ಅನ್ನೋದು ನಮ್ಮ ಮುಂದೆ ಪ್ರಶ್ನೆ. ಸ್ನೇಹಿತರೆ, 15 ತಿಂಗಳ ಹಿಂದೆ ಹೋಗಿ ನೀವು, ಅವತ್ತು ಕೇಸ್ಗಳು ಕಡಿಮೆ ಇತ್ತು, ಕೋವಿಡ್ ಪ್ರಕರಣದ ಕೇಸ್ಗಳು ಕಡಿಮೆ ಇತ್ತು. ಯಾವ ತಯಾರಿ ಇಲ್ಲದೆ, ಮುನ್ಸೂಚನೆ ಏನೂ ಇಲ್ಲದೆ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ರು. ಇದರಿಂದ ವಲಸೆ ಕಾರ್ಮಿಕರು, ಕೋಟ್ಯಾಂತರ ಜನ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕಾಗ ಕೆಲಸನ ಕಳ್ಕೊಂಡ್ರು. ಕೂಲಿನ ಬರ್ತಕ್ಕಂಥ ಕೂಲಿ ನಿಂತೋಯ್ತು. ಸ್ವಂತ ಊರುಗಳಿಗೆ ಹೋಗೋಕ್ಕಾಗ್ಲಿಲ್ಲ. 100 ಕಿಲೋಮೀಟರ್ ನಡ್ಕೊಂಡು ಹೋದ್ರು. ಅನೇಕ ಜನ ದಾರಿಯಲ್ಲಿ ಸತ್ತೋದ್ರು. ಅನೇಕ ಗರ್ಭಿಣಿ ಹೆಂಗಸು ದಾರಿಯಲ್ಲಿ ಮಕ್ಕಳನ್ನ ಹೇರುವಂತ ಪರಿಸ್ಥಿತಿ ಉಂಟಾಯಿತು. ಕೃಷಿ ಉತ್ಪಾದನೆ ಖರ್ಚಾಗದೆ ಕೃಷಿ ರೈತರು ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕ. ಉದ್ಯಮಗಳು ನಡೆಯದೆ ಕಾರ್ಮಿಕರಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದವು. ಸಾವಿರಾರು ಜನ ಅನೇಕ ಸಂಕಷ್ಟಗಳಿಗೆ ಸಿಕ್ಕಿದ್ರು. ಕೇವಲ ವಲಸೆ ಕಾರ್ಮಿಕರು, ಕೃಷಿಕರು ಮತ್ತು ಕೈಗಾರಿಕಾ ಕಾರ್ಮಿಕರು ಮಾತ್ರ ಅಲ್ಲ, ಇಡೀ ಸಮಾಜದ ಎಲ್ಲ ಜನ ವಿಭಾಗ ಅನೇಕ ಸಂಕಷ್ಟಗಳಿಗೆ ಒಳಗಾದರು. ಪ್ಯಾಕೇಜ್ ಮೇಲೆ ಪ್ಯಾಕೇಜ್ ಘೋಷಿಸಿದ್ರು, ಆದರೆ ಸ್ವಲ್ಪ ಮಟ್ಟಿಗೆ ಜನರಿಗೆ ಮಾತ್ರ ಅದು ದಕ್ಕತೆ ಹೊರತು ಎಲ್ಲರಿಗೂ ಸಹಾಯ ಆಗಲಿಲ್ಲ. ಈ ಪ್ಯಾಕೇಜ್ಗಳ ಮುಖಾಂತರ ಮೇಲ್ವರ್ಗದ ಜನರಿಗೆ ಸಹಾಯ ಆಯ್ತು ಹೊರತು ಕೆಳವರ್ಗದ ಜನರಿಗೆ ಸಹಾಯ ಆಗ್ಲಿಲ್ಲ ಅಂತಕ್ಕಂಥ ಸತ್ಯನ ನಾವು ಮನಗಾಡಬೇಕಾಗಿದೆ. ನಾನು ಎಲ್ಲ ಹೆಚ್ಚು ಡೀಟೇಲ್ಡ್ ಹೋಗೋದು. 2ನೇ ಅಲೆಯಲ್ಲಿ ನೋಡಿ, 2ನೇ ಒಂದು ಅಲೆ ಬಂದಾಗ, ಸೆಕೆಂಡ್ ವೇವ್ ನಲ್ಲಿ ವಿಜ್ಞಾನಿಗಳು, ವೈದ್ಯರು, ಪರಿಣಿತರು ಮುನ್ನೆಚ್ಚರಿಕೆ ಕೊಟ್ಟಾಗ ಸರ್ಕಾರಗಳು ಕಡೆಗಣಿಸಿದವು. ದೇ ಇಗ್ನೋರ್ಡ್ ದಿ ವ್ಯಾಲ್ಯುಬಲ್ ಸಜೆಷನ್ಸ್ ಗಿವನ್ ಬೈ ದಿ ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್, ಸೈಂಟಿಸ್ಟ್. ಇದು ನಮ್ಮ ಸರ್ಕಾರಗಳು ಮಾಡಿರ್ತಕ್ಕಂಥ ಕೆಲಸ. ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಔಷಧಿ ಇಲ್ಲ, ಸತ್ತ ಹೆಣಗಳನ್ನ ಸಾಗಿಸೋದಕ್ಕೆ ಆಂಬುಲೆನ್ಸ್ ಇಲ್ಲ, ಸುಡೋದಕ್ಕೆ ಶವಗಾರಗಳಿಲ್ಲ. ಈ ರೀತಿ ಕಷ್ಟ ಕಾರ್ಪಣ್ಯಗಳನ್ನ ಸರ್ಕಾರ ಅನುಸರಿಸಿದ ನೀತಿಗಳ ಪರಿಣಾಮವಾಗಿ ಜನರು ಅನುಭವಿಸಬೇಕಾಗಿ ಬಂತು. ಸುಮಾರು ಹತ್ರ ಇವತ್ತು 3,85,000 ಜನ ಸತ್ತೋಗಿದ್ದಾರೆ ನಮ್ಮ ದೇಶದಲ್ಲಿ. ಈ ಸಾವುಗಳು ಆಕ್ಸಿಜನ್ ಇಲ್ಲದೆ ಸತ್ರು, ವೆಂಟಿಲೇಟರ್ ಇಲ್ಲದೆ ಸತ್ರು, ಔಷಧಿ ಇಲ್ಲದೆ ಸತ್ರು, ಬೆಡ್ ಇಲ್ಲದೆ ಸತ್ರು. ಇವು ಸರ್ಕಾರದ ಅಂಕಿಅಂಶಗಳು. ಸರ್ಕಾರದ ಗಮನಕ್ಕೆ ಬಾರದೆ ಇನ್ನೆಷ್ಟು ಈ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಬಡ ಜನರು ಮರಣ ಹೊಂದಿದ್ದಾರೆ ಅಂತ ಅಂದಾಜು ಮಾಡ್ಲಿಕ್ಕೇನೆ ಸಾಧ್ಯ. ಅನೇಕ ಜನರು ಮಕ್ಕಳು ಅನಾಥರಾದ್ರು. ಈ ರೀತಿ ಎಲ್ಲ ಸಮಾಜದ ಎಲ್ಲ ವಿಭಾಗದ ಜನ ಸಂಕಷ್ಟಕ್ಕೆ ಈಡಾದ್ರು. ನಾನು ಈ ಕೋವಿಡ್ ಬರೋದಕ್ಕಿಂತ ಮುಂಚೆ ಹೇಳ್ತಿದ್ದೆ, ದೇರ್ ಈಸ್ ಎ ಎಕನಾಮಿಕ್ ಸೆಟ್ ಬ್ಯಾಕ್ ಇನ್ ದಿ ಕಂಟ್ರಿ. ಆರ್ಥಿಕ ಹಿಂಜರಿತ ಇದೆ ದೇಶದಲ್ಲಿ ಅಂತಕ್ಕಂಥ ಮಾತನ್ನ 15 ತಿಂಗಳ ಹಿಂದೆ ನಾನೊಂದು ಉಪನ್ಯಾಸದಲ್ಲಿ ಹೇಳಿದ್ದೆ. ಇವತ್ತು ನೊಂದು ಹೇಳಬೇಕಾಗಿದೆ, ಇಟ್ ಈಸ್ ನಾಟ್ ಎಕನಾಮಿಕ್ ಸೆಟ್ ಬ್ಯಾಕ್,
ಟುಡೇ ವಿ ಆರ್ ಫೇಸಿಂಗ್ ಎಕನಾಮಿಕ್ ಕ್ರೈಸಿಸ್. ಆರ್ಥಿಕ ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಬಿಕ್ಕಟ್ಟಿನಿಂದ ಯಾವಾಗ ಹೊರಬರ್ತೀವಿ ಅಂತಕ್ಕಂಥದ್ದೇ ನಮ್ಮ ಮುಂದೆ. ನಾಳೆ ದಿವಸ ಕೋವಿಡ್ ನಾವು ಎದುರಿಸಿ ನಾವು ಅದನ್ನ ಹಿಮ್ಮೆಟ್ಟಿಸಿ ಸರೋಗ್ಬೋದು, ಆದ್ರೆ ಆರ್ಥಿಕ ಬಿಕ್ಕಟ್ಟನ್ನ ನೀವು ಯಾವಾಗ ಸರಿಪಡಿಸ್ತೀರಾ? ಏನು ಯೋಜನೆ ಇದೆ, ಏನು ಕಾರ್ಯಕ್ರಮ ಇದೆ? ಇಲ್ಲ, ಸರ್ಕಾರಗಳು ನಮಗೆ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ದೇಶದ ಜನ ಸರ್ಕಾರ ಅನುಸರಿಸಿರ್ತಕ್ಕಂಥ ನೀತಿಗಳ ಪರಿಣಾಮವಾಗಿ ಇನ್ನೂ ಒಂದಷ್ಟು ಜನ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಮರೆಯೋಲ್ಲ. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನು ಅಂತಂದ್ರೆ, ನೋಡಿ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ಸ್ ನಲ್ಲಿ ಉಳಿದ್ರು ಅಷ್ಟೋ ಇಷ್ಟೋ ಕೆಲಸ ಮಾಡಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ. ಅನೇಕ ಆಸ್ಪತ್ರೆಗಳು ಕೋವಿಡ್ ಸೆಂಟರ್ಸ್ ಅನ್ನೇ ಮಾಡಲಿಲ್ಲ. ಕೆಲವು ಆಸ್ಪತ್ರೆಗಳು ಕೋವಿಡ್ ಸೆಂಟರ್ಸ್ ಅನ್ನು ಮಾಡಿದ್ವಿ, ಆದ್ರೆ ಸರ್ಕಾರ ಆದೇಶದ ಪ್ರಕಾರ ಬೆಡ್ಗಳನ್ನು ಅವರು ಕೊಡ್ಲಿಲ್ಲ. ಖಾಸಗಿ ಆಸ್ಪತ್ರೆನಲ್ಲಿ ಸೇರಿದ್ರೆ ಲಕ್ಷಗಟ್ಟಲೆ ಬಿಲ್ ಅನ್ನು ಮಾಡಿದ್ರು. ಸಾಮಾನ್ಯ ಜನರು ಆ ಆಸ್ಪತ್ರೆಗೆ ಸಹವಾಸ ಬೇಡ ಅಂತ ಹಂಗೆ ಸತ್ತೋಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಇನ್ನೂ ಒಂದು ಮುಂದಕ್ಕೆ ಹೋಗಿ ಬಿಲ್ ಕಟ್ಟಲಿಲ್ಲ ಅಂತೇಳಿ ಸತ್ತೋದಂತ ಹೆಣಗಳನ್ನು ಕೂಡ ವಾರಸುದಾರರಿಗೆ ನೀಡಲಿಲ್ಲ ಕೆಲವು ಖಾಸಗಿ ಆಸ್ಪತ್ರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಖಾಸಗಿ ಆಸ್ಪತ್ರೆಗಳನ್ನ ಅನುಭವವನ್ನು ನೋಡ್ತೀವಿ. ಈ ರೀತಿ ಸರ್ಕಾರ ಆಸ್ಪತ್ರೆಗಳಲ್ಲಿ ಈ ರೀತಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿ, ಇದರ ಜೊತೆಗೆ ಬ್ಲಾಕ್ ನಲ್ಲಿ ಹೆಚ್ಚು ದುಡ್ಡು ಕೊಟ್ರೆ ಬೆಡ್ ಸಿಗುತ್ತೆ, ಹೆಚ್ಚು ದುಡ್ಡು ಕೊಟ್ರೆ ಔಷಧಿ ರೆಮ್ಡಿಸಿವಿರ್ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ, ವೆಂಟಿಲೇಟರ್ ಸಿಗುತ್ತೆ, ಆದ್ರೆ ನಿಯಂತ್ರಣದ ಪ್ರಕಾರ ಸಿಗೋದಿಲ್ಲ. ಇದು ನಾವು ಅನುಭವಿಸಿರ್ತಕ್ಕಂಥದ್ದು. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಏನ್ ಕ್ರಮಗಳು ತಗೊಂಡು, ಎಷ್ಟು ಜನನ ನೀವು ಜೈಲಿಗೆ ಕಳಿಸಿದ್ದೀರಾ, ಎಷ್ಟು ಜನನ ನೀವು ಕ್ರಮ ತಗೊಂಡಿದ್ದೀರಾ? ಇಲ್ಲ, ಮಾಹಿತಿ ಇಲ್ಲ, ಸರಿಯಾದಂತ ಮಾಹಿತಿ ಕೊಡೋದಿಲ್ಲ, ಸಮನ್ವಯದ ಕೊರತೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ 24 ಜನ ಒಂದೇ ದಿವಸದಲ್ಲಿ ಸತ್ರು. ಆವಾಗ ಜಿಲ್ಲಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಆಕ್ಸಿಜನ್ ನಿಂದ ಅಲ್ಲ ಸತ್ತಿದ್ದು ಅಂತ. ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರು, ಹೆಲ್ತ್ ಮಿನಿಸ್ಟ್ರಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರು. ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್. ಅನೇಕ ಗೊಂದಲಗಳು ಉಂಟಾದವು. ಅದಕ್ಕೆ ಪರಿಹಾರನ ಸ್ಪಷ್ಟನೆಯನ್ನ ನೀಡಲಿಲ್ಲ. ಅನೇಕ ಸುಳ್ಳು ಘೋಷಣೆ ಮಾಡಿದ್ರು. ಇದರ ಜೊತೆಗೆ ವ್ಯಾಕ್ಸಿನ್ ರೇಟ್ ನೋಡಿ, ಕೇಂದ್ರ ಸರ್ಕಾರಕ್ಕೆ ಒಂದು ರೇಟು, ರಾಜ್ಯ ಸರ್ಕಾರಕ್ಕೆ ಒಂದು ರೇಟು, ಖಾಸಗಿ ಆಸ್ಪತ್ರೆಗಳಿಗೆ ಮತ್ತೊಂದು ರೇಟ್. ಇಸ್ ಇಟ್ ನಾಟ್ ಡಿಸ್ಕ್ರಿಮಿನೇಷನ್? 60ಕ್ಕಿಂತ ಮೇಲ್ಪಟ್ಟವರಿಗೆ ಪೂರ್ತಿ ವ್ಯಾಕ್ಸಿನೇಷನ್ ಕೊಡ್ಲಿಲ್ಲ. ನಾವು 45ರಿಂದ 60 ಕೊಡ್ತೀವಿ. ಅವರಲ್ಲಿ ಕೆಲವರಿಗೆ ಮಾತ್ರ 1 ಡೋಸ್ ಕೊಟ್ರು, 2ನೇ ಡೋಸ್ ಕೊಡೋಕ್ ಮುಂಚೆನೆ 18ಕ್ಕೆ ನಾವು ಎಲ್ರಿಗೂ ಕೊಡ್ತೀವಿ ಇದ್ರು. ಇಲ್ಲ, ಮುಂಚಿನ ದಿವಸಗಳಲ್ಲಿ ಕೊಡ್ತೀವಿ ಅಂತ. ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ 4%ಗಿಂತ ಜಾಸ್ತಿ ಜನರಿಗೆ ನಾವು ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ದಿನಕ್ಕೊಂದು ಹೇಳಿಕೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು 18ರಿಂದ 45 ವಯೋಮಿತಿಯಲ್ಲಿ ಇರ್ತಕ್ಕಂಥವ್ರು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ಯಾವ ರೀತಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು? ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ದೇಶದಲ್ಲಿ ಅನೇಕ ಜನ, 20% ಅಷ್ಟು ಜನ ಅವಿದ್ಯಾವಂತರಿದ್ದಾರೆ, 21% ಬಡವರಿದ್ದಾರೆ. ಎಲ್ಲ ಜನರಿಗೂ ಲ್ಯಾಪ್ಟಾಪ್, ಇಂಟರ್ನೆಟ್ ಫೆಸಿಲಿಟಿ ಇಲ್ಲ. ಡಿಜಿಟಲ್ ನೋನ್ ಜನರಿಗೆ ನೀವು ರಿಜಿಸ್ಟ್ರೇಷನ್ ಕೊಟ್ಟು ಔಷಧಿ ಕೊಡ್ತಾ ಇದ್ದೀರಾ, ಡಿಜಿಟಲ್ ಜ್ಞಾನ ಇಲ್ಲದೆ ಇರತಕ್ಕಂತ ಜನರಿಗೆ ನೀವು ನಿರಾಕರಣೆ ಮಾಡ್ತಾ ಇದ್ದೀರಾ. ಇಸ್ ಇಟ್ ನಾಟ್ ಡಿಸ್ಕ್ರಿಮಿನೇಷನ್? ಇಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಇಲ್ಲ, ಸಮನ್ವಯದ ಕೊರತೆ, ಸುಳ್ಳು ಘೋಷಣೆಗಳು, ತಪ್ಪು ಮಾಹಿತಿ, ಈ ರೀತಿ ಡಿಸ್ಕ್ರಿಮಿನೇಷನ್ ಇದ್ದಾಗ ನ್ಯಾಯಾಂಗ ಸುಮ್ಮನೆ ಕೂತ್ಕೊಳ್ಳೋಕ್ ಸಾಧ್ಯನಾ? Is it possible for the judiciary to keep silent? Is it to be expected that judiciary should be a silent spectator in this issue? ಇಲ್ಲ. ನಾನು ಅನೇಕ ಸಲ ಬರೆದಿದ್ದೀನಿ, ಪ್ರತಿಪಾದಿಸಿದ್ದೀನಿ, ಇವತ್ತು ನನ್ನಲ್ಲಿದೆ. ಶಾಸಕಾಂಗದ ಮೇಲೆ, ಕಾರ್ಯಾಂಗದ ಕಾರ್ಯಕ್ಷೇತ್ರದ ಮೇಲೆ ನ್ಯಾಯಾಂಗ ಒತ್ತುವರಿ ಮಾಡಕೂಡದು. ಇಂಡಿಪೆಂಡೆಂಟ್ ಲೆಜಿಸ್ಲೇಟಿವ್, independent executive and independent judiciary is the philosophy of Indian Constitution. ಇದು ನಮ್ಮ ಸಂವಿಧಾನದ ಆಶಯ. ನಾನು ಇವತ್ತು ಅದರ ಪರವಾಗಿ. ಆದರೆ ಅನೇಕ ಕಾರಣಗಳಿಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದಾಗ ನ್ಯಾಯಾಂಗ ಏನು ಮಾಡಬೇಕು? ಈ judiciary is not justified to intervene in such a situation where the legislative and executive fail to respond to the needs of common man. ಇಂಥ ಸಂದರ್ಭದಲ್ಲಿ ನ್ಯಾಯಾಂಗ ಪ್ರವೇಶ ಮಾಡಿದಾಗ ಒಂದಷ್ಟು ಸುಧಾರಣೆ ಜಾರಿಗೆ ಬರುವಂತ ಸಂದರ್ಭದಲ್ಲಿ ಕೆಲವು ಮಂತ್ರಿಗಳು ಹೇಳಿಕೆಯನ್ನು ನೀಡ್ತಾರೆ. ಇದು ದುರಾದೃಷ್ಟವಶ. ಕೇಂದ್ರ ಸರ್ಕಾರದ ಒಬ್ಬ ಸದಸ್ಯರು ಹೇಳ್ತಾರೆ, ನ್ಯಾಯಾಂಗ ಈ ರೀತಿ ಆದೇಶಗಳನ್ನ ಕೊಟ್ರೆ ನಾವೇನ್ ನೇಣು ಹಾಕೋಬೇಕಾ? ನೀವು ನೇಣು ಹಾಕೊಳ್ಳೋದು ಬೇಡ ಸ್ವಾಮಿ, ಜನರು ನೇಣು ಹಾಕೊಳ್ಳಿ, ಜನರು ಸತ್ತೋಗ್ತಾ ಇರ್ಲಿ. People of this country don't want their minister to be hanged and commit suicide by hanging himself. But the ministers, the legislative and the executive have to find out why courts have intervened. Because of your failure, courts have intervened. ಕೋರ್ಟ್ಗಳು ಒಂದು ವೇಳೆ ಇಂಥ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗದೆ ಇದ್ರೆ ಸಮಾಜದಲ್ಲಿ ಅರಾಜಕತೆ ಬರುತ್ತೆ. ಅನಾರ್ಕಿ ವಿಲ್ ಪ್ರಿವೈಲ್. ಅನಾರ್ಕಿ ಬಂದಾಗ ನಾವು ಗಳಿಸಿದ್ದನ್ನ ಕಳ್ಕೊಳ್ತೀವಿ, ಪ್ರಜಾಪ್ರಭುತ್ವನ ಕಳ್ಕೊಳ್ತೀವಿ, ರೂಲ್ ಆಫ್ ಲಾನ ಕಳ್ಕೊಳ್ತೀವಿ, ಜನರ ಕಾನೂನನ್ನ ತಮ್ಮ ಕೈಗೆ ತಗೊಳ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾ? ಇಲ್ಲ. ಇವತ್ತೆಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಈ ರೀತಿ ನಮ್ಮ ದೇಶದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಿಕಾಸ್ ಆಫ್ ಫೇಲ್ಯೂರ್ ಆಫ್ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್. ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕರ್ತವ್ಯನ ನಿರ್ವಹಿಸೋದಕ್ಕೆ ವಿಫಲ ಆದಾಗ ನ್ಯಾಯಾಂಗ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನ ಎಂಟರ್ಟೈನ್ ಮಾಡಿತು. ಆದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಜನರ ಸಮಸ್ಯೆಗೆ ಪರಿಹಾರ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಅಲ್ಲ. Weakening legislative, weakening executive and strengthening judiciary is not good, is not healthy in the interest of democracy. ಅದನ್ನು ಗಮನದಲ್ಲಿಟ್ಟುಕೊಂಡೆ ಇಂಥ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ನ್ಯಾಯಾಂಗದ ಇಂಟರ್ವೆನ್ಷನ್ ಅತ್ಯಗತ್ಯವಾಗಿ ಬೇಕಾಗತ್ತೆ. ಕರ್ನಾಟಕ ಸರ್ಕಾರದ ಒಬ್ಬ ಮಂತ್ರಿ ಹೇಳ್ತಾರೆ, ನ್ಯಾಯಮೂರ್ತಿಗಳು ಸರ್ವಜ್ಞರಲ್ಲ. ಇನ್ನೊಬ್ಬರು ಸಂಸದರು ಹೇಳ್ತಾರೆ, ಆಡಳಿತ ನಡೆಸೋದು ನಮ್ಗೆ ಗೊತ್ತಿದೆ, ನ್ಯಾಯಾಂಗ ನಮ್ಗೆ ಕಲ್ಸ್ಕೊಡ್ಬೇಕಾಗಿಲ್ಲ. ಆ ಸ್ನೇಹಿತರಿಗೆ ನಾನು ಇಷ್ಟೇ ಹೇಳೋದು, ನೀವು ನ್ಯಾಯಾಂಗನ ವಿಮರ್ಶೆಗೆ ಒಳಪಡಿಸಿ, ಆದ್ರೆ ನಿಮ್ಮ ವಿಮರ್ಶೆ ರಚನಾತ್ಮಕವಾಗಿರ್ಲಿ, ಆರೋಗ್ಯಕರವಾಗಿರ್ಲಿ, ನ್ಯಾಯಾಂಗ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಸರಿತಿದ್ದುವಂತಹದ್ದಾಗಿರ್ಲಿ.
ನ್ಯಾಯಾಂಗನ ಈ ಮಟ್ಟದಿಂದ ಇನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂತಹ ವಿಮರ್ಶೆ ಆಗ್ಲಿ ನಿಮ್ದು. ಕಷ್ಟಪಟ್ಟು ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ನ್ಯಾಯಾಂಗ ಅಂತಕ್ಕಂಥ ಸಂಸ್ಥೆಯನ್ನ ಧ್ವಂಸ ಮಾಡುವ ವಿಮರ್ಶೆ ನಿಮ್ದು ಆಗದೆ ಇರಲಿ. ಅನೇಕ ಕಾರಣಗಳಿಗೆ ಈ ದೇಶದ ಸಾಮಾನ್ಯರ ಜನರು ನ್ಯಾಯಾಂಗದ ಮೇಲೆ ಒಂದಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ ಜನಸಾಮಾನ್ಯರ ನಂಬಿಕೆಯನ್ನ ಹಾಳುಗೆಡಿಯತಕ್ಕಂತ ಒಂದು ವಿಮರ್ಶೆ ನಿಮ್ದಾಗದೇ ಇರಲಿ. ಆದ್ರೆ ನೀವು ಮಾಡಿದ್ದೇನೋ, ನೀವು ರಚನಾತ್ಮಕ ವಿಮರ್ಶೆ ಮಾಡಲಿಲ್ಲ, ಆರೋಗ್ಯಕರವಾದಂತಹ ವಿಮರ್ಶೆ ಮಾಡಲಿಲ್ಲ, ನ್ಯಾಯಾಂಗನ ಅವಹೇಳನ ಮಾಡಿದ್ರಿ. ಇದು ಸರಿನಾ? ನೀವೇ ನಿಮ್ಮ ಮುಖಾನ ನಿಮ್ ಕನ್ನಡಿಯಲ್ಲಿ ಒಂದ್ಸಲ ನೋಡ್ಕೊಳ್ಳಿ. ಯಾವುದನ್ನ ನಿಯಂತ್ರಣ ಮಾಡಿ? ಒಬ್ಬೊಬ್ಬ ಮಿನಿಸ್ಟರ್ ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ಆಡಳಿತನ? ಸೆಂಟ್ರಲ್ ಗವರ್ಮೆಂಟ್ ಒಂದು ರೇಟು, ಸ್ಟೇಟ್ ಗವರ್ಮೆಂಟ್ ಒಂದು ರೇಟು, ಖಾಸಗಿ ಅವರಿಗೆ ಒಂದು ರೇಟು ಅಂತ ಮಾರಾಟ ಮಾಡೋದು ನಿಮ್ಮ ಆಡಳಿತನ? ಆಂಬುಲೆನ್ಸ್ಗಳು ಇಲ್ಲದೆ ಡೆಡ್ ಬಾಡಿನ ಸುಡೋಕ್ಕೂ ಅವಕಾಶ ಇಲ್ಲದೆ ಇರ್ತಕ್ಕಂಥದ್ದ ನಿಮ್ಮ ಆಡಳಿತ? ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಬೆಡ್ ಸಿಗುತ್ತೆ, ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ಆಕ್ಸಿಜನ್ ಸಿಗುತ್ತೆ, ವೆಂಟಿಲೇಟರ್ ಸಿಗುತ್ತೆ, ರೆಮ್ಡಿಸಿವಿರ್ ಸಿಗುತ್ತೆ. ಇದಾ ನಿಮ್ಮ ಆಡಳಿತ? ಇಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಪ್ರವೇಶದ ಅವಶ್ಯಕತೆ ಇತ್ತು ಮತ್ತು ಅನಿವಾರ್ಯ ಕೂಡ. ನ್ಯಾಯಾಂಗ ಪ್ರವೇಶಿಸಿದ ನಂತರ ನಾವೆಲ್ಲ ಗಮನಿಸಿದ್ದೀವಿ, ಪರಿಸ್ಥಿತಿ ಒಂದಷ್ಟು ಸುಧಾರಣೆಗೆ ಬಂತು. ಪೂರ್ತಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದಷ್ಟು ಸುಧಾರಣೆ ಆಗಿದೆ ಅಂತಕ್ಕಂಥದ್ದು. ನ್ಯಾಯಾಂಗ ಪ್ರವೇಶ ಆದ ನಂತರನೇ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಈ ದೇಶದ ಎಲ್ಲ ಜನರಿಗೆ ನಾವು ಉಚಿತವಾದಂತಹ ಮತ್ತು ಕಡ್ಡಾಯವಾದಂತಹ ವ್ಯಾಕ್ಸಿನೇಷನ್ ಕೊಡ್ತೀವಿ. ಕರ್ನಾಟಕ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿದ ನಂತರವೇನೆ ಚಾಮರಾಜನಗರನಲ್ಲಿ ಸತ್ತಂತ ಕುಟುಂಬಗಳಿಗೆ 2 ಲಕ್ಷ ಪರಿಹಾರನ ಕೊಟ್ಟಿದ್ದು. ಈ ರೀತಿ ನಾನು ಅನೇಕ ಉದಾಹರಣೆಗಳನ್ನು, ಕರ್ನಾಟಕ ಹೈಕೋರ್ಟ್ ಇಂಟರ್ವ್ಯೂನ್ ಆದ ನಂತರನೇ ನಮಗೆ ಅಗತ್ಯ ಇರತಕ್ಕಂತ ಆಕ್ಸಿಜನ್ ಕೇಂದ್ರದಿಂದ ಬಂದಿದ್ದು. ಇಷ್ಟೆಲ್ಲ ಹೇಳ್ತಾನೆ ನಾನು ಇವತ್ತು ಪ್ರತಿಪಾದಿಸುವುದೇನು ಅಂತಂದ್ರೆ, ಅನಿವಾರ್ಯದ ಪರಿಸ್ಥಿತಿನಲ್ಲಿ ನ್ಯಾಯಾಂಗ ಇಂಟರ್ವ್ಯೂನ್ ಆಗ್ಬೇಕಾಗುತ್ತೆ. ನ್ಯಾಯಾಂಗ ಇಂಟರ್ವ್ಯೂನ್ ಆಗದಂಗೆ ನೋಡ್ಕೋಬೇಕು ಅಂತ ಅನ್ನೋದಾದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕರ್ತವ್ಯನ ನಿರ್ವಹಿಸಬೇಕು. ಆದ್ರಿಂದ ಬಂಧುಗಳೇ, ಇವತ್ತು ನಾವೆಲ್ಲ ಗಮನಿಸ್ದಂಗೆ ನನಗೆ ಇವತ್ತು ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದೇನು ಅಂತಂದ್ರೆ, ನೀವೆಲ್ಲ ಸರ್ಕಾರದವರು ಇವತ್ತು ಚರ್ಚೆಯಲ್ಲಿದೆ ಬಿಲ್ ಪಾಸ್ ಮಾಡ್ತಾ ಇದ್ದೀರಾ, ಆರ್ಡಿನೆನ್ಸ್ ಮುಖಾಂತರ ಬಿಲ್ ಪಾಸ್ ಮಾಡ್ತಾ ಇದ್ದೀರಾ. ಇವತ್ತು ಲೋಕಸಭೆಯಲ್ಲಿ ಮಂಡಿಸ್ತೀರಾ, ನಾಳೆ ರಾಜ್ಯಸಭೆಯಲ್ಲಿ ಮಂಡಿಸ್ತೀರಾ, ನಾಳೆದ್ದು ರಾಷ್ಟ್ರಪತಿಗಳ ಅಂಕಿತ ಆಗ್ತಕ್ಕಂಥ ಕಾನೂನುಗಳು ಜಾರಿಗೆ ತರ್ತಾರೆ. ಆಗಿದ್ದಾಗ ಸಂವಿಧಾನದಲ್ಲಿ ಆರೋಗ್ಯ ಅಂತಕ್ಕಂಥದ್ದನ್ನ ಮೂಲಭೂತ ಹಕ್ಕಾಗಿ ಯಾಕೆ ಮಾಡಲಿಲ್ಲ ಸ್ವಾಮಿ? ಇವನ್ ನೌ ಇಟ್ ಈಸ್ ನಾಟ್ ಲೇಟ್. We have to demand the government of India to make health a fundamental right. A right which is enforceable. ಆಗ ಮಾತ್ರ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಬರ್ತಕ್ಕಂಥದ್ದು, ಸರ್ಕಾರಕ್ಕೆ ಒಂದು ಕರ್ತವ್ಯ ಅಂತಕ್ಕಂಥದ್ದು ನಿಗದಿ ಆಗ್ತಕ್ಕಂಥದ್ದು, ಜನರ ಕಷ್ಟ ಪರಿಹಾರ ಆಗ್ತಕ್ಕಂಥ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ಧ್ವನಿ ಎತ್ತಬೇಕಾಗಿದೆ. ರೈಟ್ ಟು ಹೆಲ್ತ್ ಮಸ್ಟ್ ಬಿ ಮೇಡ್ ಎ ಫಂಡಮೆಂಟಲ್ ರೈಟ್. ಎರಡನೇದು, ನಾವು ಪಬ್ಲಿಕ್ ಸೆಕ್ಟರ್ ಹಾಸ್ಪಿಟಲ್ಸ್ ಅನ್ನ, ಸರ್ಕಾರಿ ಹಾಸ್ಪಿಟಲ್ಸ್ ಅನ್ನ ಸ್ಟ್ರೆಂಥನ್ ಮಾಡಬೇಕು. ನಾನು ಪ್ರೈವೇಟ್ ಪಾರ್ಟಿಸಿಪೇಷನ್ಗೆ ವಿರೋಧ ಅಲ್ಲ. ವಿ ನೀಡ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಬೋತ್ ಇನ್ ಎಜುಕೇಶನ್ ಅಂಡ್ ಇನ್ ಹೆಲ್ತ್. ಬಟ್ ಅವರನ್ನ ನಿಯಂತ್ರಣದಲ್ಲಿಡಬೇಕು. ಆ ನಿಯಂತ್ರಣ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನ ನಾವು ಆಹ್ವಾನ ಮಾಡೋದು ತಪ್ಪೇನಿಲ್ಲ. ಆದರೆ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನೋದು ಒಂದು ವ್ಯಾಪಾರ ಆಗಬಾರ್ದು, ಅದೊಂದು ಸೇವಾ ಕ್ಷೇತ್ರವಾಗಿ ಉಳಿಬೇಕು. ಹಾಗಾಗಿ ಸರ್ಕಾರಿ ಆಸ್ಪತ್ರೆ, ನಾನೊಂದು ಈ ಹಿಂದೆ ಒಂದು 6 ತಿಂಗಳ ಹಿಂದೆ ಒಂದು ಮಾತು ಹೇಳಿದ್ದೆ ನಾನು. ಏನು ಅಂತಂತಂದ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ನಲ್ಲಿ
ಒಂದು 100 ಬೆಡ್, ಒಂದು 200 ಬೆಡ್ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಮಾಡಿದ್ರೆ ಪೂರ್ತಿ ಡ್ರಾಪ್ ಔಟ್ಸ್ ಅನ್ನ ನಾವು ತಡಿಬಹುದಾಗಿತ್ತು. ಜನನ್ನ ಬಳಕೆ ಮಾಡಿ ಈ ಕೋವಿಡ್ ಸಂದರ್ಭದಲ್ಲಿ ಒಂದೊಂದು ಪಂಚಾಯಿತಿಗೆ 200 ಬೆಡ್ ಹಾಸ್ಟೆಲ್ ಅನ್ನ, ರೆಸಿಡೆನ್ಷಿಯಲ್ ಹಾಸ್ಟೆಲ್ ಕಟ್ಟಿದ್ದಿದ್ರೆ ಅದೊಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗೋದು, ಸೋಷಿಯಲ್ ಇನ್ವೆಸ್ಟ್ಮೆಂಟ್ ಆಗೋದು, ಎಜುಕೇಶನ್ ಲೆವೆಲ್ ಇಂಪ್ರೂವ್ ಆಗೋದು, ಡ್ರಾಪ್ ಔಟ್ಸ್ ಕಡಿಮೆ ಆಗೋದು, ಉದ್ಯೋಗದ ಅವಕಾಶಗಳು ಸೃಷ್ಟಿ ಆಗೋದು, ಪರಿಸ್ಥಿತಿಯನ್ನ ನಾವು ನಿಭಾಯಿಸಬಹುದಾಗಿತ್ತು. ಸರ್ಕಾರ ಆ ಕೆಲಸ ಮಾಡಲಿಲ್ಲ. ಒಂದು ತಾಲೂಕಿಗೆ ಮಿನಿಮಮ್ ವೆಲ್ ಎಕ್ವಿಪ್ಡ್ 100 ಬೆಡ್ ಹಾಸ್ಪಿಟಲ್ ನಾವು ಕಟ್ಟಿದ್ರೆ ಈ ರಾಜ್ಯದಲ್ಲಿ ಎಷ್ಟು ಹಾಸ್ಪಿಟಲ್ ಕಟ್ಟಬಹುದಾಗಿತ್ತು, ಈ ದೇಶದಲ್ಲಿ ಎಷ್ಟು ಆಗ್ತದೆ. ಆ ರೀತಿ ನಾವು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಅನ್ನ ತಾಲೂಕೊಂದು ನಾವು ಮಾಡಿದ್ರೆ ಎಷ್ಟು ಜನರಿಗೆ ಕೆಲಸ ಸಿಗ್ತಿತ್ತು, ಎಷ್ಟು ಜನರಿಗೆ ಆರೋಗ್ಯ ಸುಧಾರಣೆ ಆಗ್ತಾ ಇತ್ತು. ಆದ್ರೆ ನಮ್ಮ ಸರ್ಕಾರಗಳು ಇದನ್ನ ಮಾಡ್ಲಿಲ್ಲ. ಹಾಗಾಗಿ ನಾನು ಮೂರನೇದಾಗಿ ಎರಡನೇದಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರೈಮರಿ ಆಬ್ಲಿಗೇಷನ್ ಟು ಸೇಫ್ ಗಾರ್ಡ್ ದಿ ಹೆಲ್ತ್ ಆಫ್ ಪೀಪಲ್ ಈಸ್ ಆನ್ ದಿ ಗವರ್ನಮೆಂಟ್. At the same time, we must also evolve a policy where private also participate in it. But private participation shall not be converted into a business, a profit motive service. It remains as a human service. ಶಿಕ್ಷಣ ಮತ್ತು ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಉಳಿಬೇಕು. ಅಂತಹ ನಿಯಂತ್ರಣಗಳನ್ನು ಸರ್ಕಾರ ರೂಪಿಸಿ ಆ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳದೆ. ಮೂರನೇದಾಗಿ, ಯಾವುದೇ ಸಂದರ್ಭದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕರ್ತವ್ಯನ ನಿರ್ವಹಿಸುವುದಕ್ಕೆ ವಿಫಲ ಆದಾಗ ನ್ಯಾಯಾಂಗದ ಪ್ರವೇಶ ಅತ್ಯವಶ್ಯಕ ಬೇಕಾಗಿದೆ. ಅಂತಹದ್ದಕ್ಕೆ ಒಂದು ಮಾರ್ಗಸೂಚಿ ನ್ಯಾಯಾಂಗ ರೂಪಿಸ್ಕೋಬೇಕಾಗಿದೆ. ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್, ಟು ವಾಟ್ ಎಕ್ಸ್ಟೆಂಟ್, ಇನ್ ವಾಟ್ ಏರಿಯಾಸ್ ಅಂಡ್ ವೆನ್ ದಿ ಕೋರ್ಟ್ಸ್ ಕ್ಯಾನ್ ಇಂಟರ್ವೆನ್ ಇನ್ ದೀಸ್ ಟೈಪ್ ಆಫ್ ಥಿಂಗ್ಸ್ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಗೈಡ್ ಲೈನ್ ಅನ್ನ ಸುಪ್ರೀಂ ಕೋರ್ಟ್ನವರು ರೂಪಿಸಬೇಕು. ಇಡೀ ದೇಶಕ್ಕೆ ಈ ಸಂದೇಶನ ಕಳಿಸಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಇಷ್ಟು ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅವರಿಗೂ, ಆತ್ಮೀಯ ವಕೀಲ ಮಿತ್ರರಾದ ಅನಂತ್ ನಾಯ್ಕ್ ಅವ್ರಿಗೂ, ಸಂಗಾತಿ ಜಯಕುಮಾರ್ ಅವರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.